ಮಾವ, ಯಾಕೆಷ್ಟು ಯೋಚನೆ ಮಾಡ್ತಿದ್ದೀರಾ? ಏನಾಯ್ತು? ನಿನಗೆ ವಿಷಯ ಗೊತ್ತಾಗಿರ್ಬೇಕಲ್ಲ. ಶಕ್ತಿ ರಾಜೀನಾಮೆ ಕೊಟ್ಟಿದ್ದಾನೆ. ಇವಳೆ ನಿಮ್ಮ ಮನೆಯ ಭಾರ್ಗವಿ. ಹೇಳಿ, ನೀವಿಬ್ರು ಯಾವ ಕಾರಣಕ್ಕೋಸ್ಕರ ಡಿವೋರ್ಸ್ ಕೇಳ್ತಿದ್ದೀರಿ? ದಿನ ಬೆಳಗಾದ್ರೆ ಜಗಳ ಮೇಡಮ್, ಸಾಕಾಗಿ ಹೋಗಿದೆ ನನಗೆ. ಜಗಳ ಯಾಕಾಗ್ತಿದೆ? ಆಫೀಸಲ್ಲಿ ಬಾಸು ಕೆಲಸ ಕೆಲಸ ಅಂತ ಪ್ರಾಣ ತಿಂತಾರೆ, ಮನೆಗೆ ಬಂದ್ರೆ ಇವಳು ಜೀವ ತಿಂತಾಳೆ. ಆಚೆ ಕರ್ಕೊಂಡು ಹೋಗು, ನನಗೆ ನೀನು ಟೈಮ್ ಕೊಡಲ್ಲ ಅಂತ ಜೀವ ಹಿಂಡ್ತಾಳೆ. ಇವಳಿಗೆ ಏನು ಕೊಡಿಸಿದ್ರು ಅವಳಿಗೆ ತೃಪ್ತಿ ಇಲ್ಲ ಸರ್. ಏಯ್, ಜಾಸ್ತಿ ಎಗರಾಡಿದ್ರೆ ಮಹಿಳಾ ಸಂಘದವ್ರಿಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ನೋಡಿ ನೋಡಿ ಮೇಡಮ್, ಹೇಗೆ ಎದುರಿಸ್ತಿದ್ದಾಳೆ ನೋಡಿ ಮೇಡಮ್. ಬರೀ ಹೆದರ್ಸ್ತಿಲ್ಲ, ಕಂಪ್ಲೇಂಟ್ ಕೊಟ್ರೆ ಲೈಫ್ ಲಾಂಗ್ ಮೇಂಟೆನೆನ್ಸ್ ಕೊಡ್ಬೇಕಾಗತ್ತೆ. ಹಂಗ್ ಲಾಕ್ ಮಾಡ್ತೀನಿ, ದುಡ್ಡು ಕಳ್ಕೊಂಡಾಗ ಗೊತ್ತಾಗತ್ತೆ ನಿಂಗೆ. ಬಿಡ್ಬೇಡಿ ಮೇಡಮ್ ಇವ್ನ. ಪ್ರಿಯಾ, ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಪ್ರಿಯಾ ಅವ್ರೆ, ನಿಮ್ಗೇನಾದ್ರೂ ಹೊಡೆದ್ರ ಇವರು? ಇಲ್ಲ. ಲೈಂಗಿಕ ದೌರ್ಜನ್ಯ ಏನಾದ್ರೂ? ಅಂದ್ರೆ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮನ್ನೇನಾದ್ರೂ ಬಲವಂತ ಮಾಡಿದ್ರ? ಹಾಗೆಲ್ಲ ಏನು ಇಲ್ಲ ಮೇಡಮ್. ಆದ್ರೆ ಟೈಮೇ ಕೊಡಲ್ವಲ್ಲ ಮ್ಯಾಮ್. ನೀವು ಹೆಣ್ಮಕ್ಳು ಪರ ಅಂತ ನಂಗೆ ಗೊತ್ತು, ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಪ್ಲೀಸ್ ಮೇಡಮ್, ನೀವು ನಂಗೆ ಹೆಲ್ಪ್ ಮಾಡ್ಲೇಬೇಕು. ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಇಲ್ಲಿ ಗಂಡು ಹೆಣ್ಣಿನ ಪ್ರಶ್ನೆ ಬರಲ್ಲ. ನಾನ್ ಹೇಳ್ತಿರೋದು, ನಾನ್ ನಿಲ್ಲೋದು ಸತ್ಯದ ಪರ. ಮತ್ತೆ ಹುಡುಗಿ ಸಂಧ್ಯಾಗೋಸ್ಕರ ಅಷ್ಟ್ ಫೈಟ್ ಮಾಡಿದ್ರಿ? ಯಾಕೆ ಅಂದ್ರೆ ಸತ್ಯ ಸಂಧ್ಯಾ ಪರವಾಗಿತ್ತು, ಅದಕ್ಕೆ ಅವಳಿಗೆ ನ್ಯಾಯ ಕೊಡಿಸ್ದೆ. ಹಾಗಿದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಖಂಡಿತ ಇಲ್ಲ. ಹಾಗಂತ ಕಾನೂನಿನ ದುರ್ಬಳಕೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅವ್ರೇನು ತೊಂದ್ರೆನೆ ಕೊಡದೆ ಅವ್ರ ಮೇಲೆ ಕೇಸ್ ಹಾಕ್ತೀನಿ, ಆಲಿಮೋನಿ ತಗೊಳ್ತೀನಿ, ಮಹಿಳಾ ಸಂಘದವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎಲ್ಲ ಹೇಳ್ತಿದ್ದೀರಲ್ಲ, ತಪ್ಪಲ್ವಾ? ನಾನು ಕೆಲವೊಂದು ಸಿಂಪಲ್ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಆಮೇಲೆ ಧಾರಾಳವಾಗಿ ಡಿವೋರ್ಸ್ ತಗೊಳ್ಳಿ. ಸರಿ ಮ್ಯಾಮ್. ಮದ್ವೆ ಆಗಿ ಎಷ್ಟು ತಿಂಗಳಾಯ್ತು? 1.5 ತಿಂಗಳಾಯ್ತು ಮ್ಯಾಮ್. ನಿಮ್ದು ಲವ್ ಮ್ಯಾರೇಜ್ ಅಲ್ವಾ? ಹೌದು, 3 ವರ್ಷ ರಿಲೇಶನ್ಶಿಪ್ ಅಲ್ಲಿ ಇದ್ದು ಆಮೇಲೆ ಮದುವೆ ಆಗಿದ್ದು. ಪ್ರಿಯಾ, ನೀವು ಹೊರಗಡೆ ಕೆಲಸ ಮಾಡ್ತೀರಾ? ಇಲ್ಲ, ಹೌಸ್ ವೈಫ್. ಆಫೀಸ್ಗೆ ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾನೆ ಮೇಡಮ್. ಮನೇಲಿ ಇವ್ರ ಅಪ್ಪ ಅಮ್ಮನ ಜೊತೆ ನಾನ್ ಹೇಗ್ಬೇಕು? ಮದ್ವೆಗೂ ಮುಂಚೆ ಪಾರ್ಟಿ ಅಲ್ಲಿ ಇಲ್ಲಿ ಅಂತ ಹೊರ ಕರ್ಕೊಂಡು ಹೋಗ್ತಿದ್ದ, ಮದ್ವೆ ಆದ್ಮೇಲೆ ಚೇಂಜ್ ಆಗ್ಬಿಟ್ಟಿದ್ದಾನೆ ಮೇಡಮ್. ಈ ಕರ್ಮಕ್ಕೆ ಇವನ್ ಜೊತೆ ಯಾಕಿರ್ಬೇಕು ಮೇಡಮ್? ಡಿವೋರ್ಸ್ ತಗೊಂಡು ನಮ್ಮ ಅಪ್ಪ ಅಮ್ಮನ ಮನೇಲಿ ಆರಾಮಾಗಿರ್ತೀನಿ. ಮನುಷ್ಯ ಅಂದಮೇಲೆ ಕಾಲಕ್ಕೂ ಬದಲಾಗ್ತೀವಲ್ಲ ಮೇಡಮ್. ಆಗ ನಾವು ಕಾಲೇಜ್ ಸ್ಟೂಡೆಂಟ್ಸು, ಆದರೆ ಈಗ ನನ್ನ ಮನೆ ಜವಾಬ್ದಾರಿ ಹೊತ್ತಿರೋ ಒಬ್ಬನೇ ಮಗ ಮೇಡಮ್. ಕೆಲಸ ಬಿಟ್ಟು 3 ಹೊತ್ತು ಸುತ್ತಾಡೋಕ್ಕೆ ಕಷ್ಟ ಮೇಡಮ್. ಆದರೆ ನನ್ನ ಕೈಲಾದ ಮಟ್ಟಿಗೆ ನನ್ನ ಮನೇಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಪ್ರಿಯಾ ಕಷ್ಟ ಆಗದೆ ಇರಲಿ ಅಂತ ಮನೇಲಿ ಕೆಲಸದವ್ರನ್ನೂ ನೇಮಿಸಿದ್ದೀನಿ. ಪ್ರಿಯಾ ಕೇಳಿದ ಎಲ್ಲದನ್ನು ಫುಲ್ಫಿಲ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್. ಹಾಗಂತ ಇವ್ರ ಅಪ್ಪ ಅಮ್ಮನ ಜೊತೆ ಇರೋ ಕರ್ಮ ನಂಗೇನ್ ಬಂದಿದೆ? ಪ್ರಿಯಾ ಅವರೇ, ನಿಮ್ಮ ತಂದೆ ತಾಯಿ ಮನೆ ಎಲ್ಲಿರೋದು? ನಮ್ಮ ಏರಿಯಾದಲ್ಲೇ ಇದ್ದಾರೆ ಮೇಡಮ್. ನಿಮ್ಗೆ ಅಣ್ಣ ತಮ್ಮ ಯಾರಾದ್ರೂ ಇದ್ದಾರಾ? ಅಣ್ಣ ಅದಕ್ಕೆ ಇದ್ದಾರೆ ಮೇಡಮ್. ಅವರೆಲ್ಲಿರ್ತಾರೆ? ಇದೇನ್ ಮೇಡಮ್ ಹೀಗೆ ಕೇಳ್ತಿದ್ದೀರಾ? ಅವ್ರು ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದಾರೆ. ನಿಮ್ಮ ಅಪ್ಪ ಅಮ್ಮನ ನೀವ್ ನೋಡ್ಕೊಳಲ್ವಾ? ನಮ್ಮ ಅಣ್ಣ ನೋಡ್ಕೋತಾನೆ. ಹಾಗಿದ್ಮೇಲೆ ಬಾಬು ಅವರು ಅವ್ರ ಅಪ್ಪ ಅಮ್ಮಂಗ್ ತೋರ್ಸೋ ಕಾಳಜಿ ತಪ್ಪು ಅಂತ ಹೇಗ್ ಹೇಳ್ತೀರಾ?
ವಿಕಿ ಬಾಪ. ಶರಣಪ್ಪ. ಇಲ್ಲೊಂದು ಸಹಿ ಮಾಡ್ರಿ. ಸರ್ ಪಟ್ಟೆ ತಗೊಂಡು. ವಿಕಿ ಸರ್, ಈಗ ನಿಮ್ಮ 3 ತಿಂಗಳ ವನವಾಸ ಮುಗೀತು. ಇನ್ಮೇಲಾದ್ರೂ ನೆಟ್ಟಿಗೆ ಅಂದ್ರೆ ಆರಾಮಾಗಿ ಒಳ್ಳೆ ರೀತಿಯಲ್ಲಿರಿ. ಕೋರ್ಟ್ನಲ್ಲಿ ಹೇಳಿದ್ದನ್ನ ಮರಿಬೇಡಿ ಸರ್. ಮತ್ತೇನಾದ್ರೂ ಈ ಥರ ಆದ್ರೆ ಕಠಿಣ ಶಿಕ್ಷೆ ಕೊಡ್ತಾರೆ. ಬರೀ ತಿಂಗಳಲ್ಲ, ವರ್ಷಾನುಗಟ್ಲೆ ಜೈಲಲ್ಲೇ ಕೊಳಿಬೇಕಾಗತ್ತೆ. ಒಂದ್ಸಲ ಹಿಡ್ವಿದ ಮಾತ್ರಕ್ಕೆ ಪ್ರತಿ ಸಲ ಹಿಡ್ವಲ್ಲ. ಏನಂದ್ರಿ? ಮತ್ತದೇ ತಪ್ಪು ಮಾಡಲ್ಲ ಅಂದೆ. ಇನ್ನೊಂದ್ಸಲ ಇಲ್ಲಿ ಬಂದ್ರೆ ಜೀವನ ಪರ್ಯಂತ ಕೊಳೆಯೋ ಹಾಗೆ ಮಾಡ್ತೀನಿ ಅಂತ ಪ್ರತಾಪ್ ಸರ್ ಹೇಳಿದ್ದಾರೆ. ನೋಡ್ರಿ ಶರಣಪ್ಪ, ಇವನನ್ನು ಕರ್ಕೊಂಡು ಹೋಗಕ್ಕೆ ಅವನ ಮನೆಯವರೇ ಬಂದಿಲ್ಲ. ಅದೇನ್ ಕುಟುಂಬನೋ, ಅದೇನ್ ಜನನೋ. ಆಚೆ ಹೋಗಾದ್ರೂ ನೆಟ್ಟಿಗಿದ್ರೆ ಸಾಕು. ನನ್ನನ್ನ ಈ ಪದವಿಯಿಂದ ಇಳಿಸ್ಬೇಕು ಅಂತ ಬಹಳ ಜನ ಪ್ರಯತ್ನ ಪಟ್ರು, ಆದರೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಅಂದ್ರೆ ನಾನು ಅಷ್ಟು ನಿಷ್ಠೆಯಿಂದ ಜನಗಳ ಸೇವೆ ಮಾಡಿದ್ದೀನಿ ಅಂತ ಅರ್ಥ. ಈಗ ನೋಡಿ, ನನ್ನ ಹೆಂಡತಿನೇ ತಪ್ಪು ಮಾಡಿದಾಳೆ ಅಂತ ನಮಗೆ ಗೊತ್ತಾದ ತಕ್ಷಣ ಅವಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗೋದಕ್ಕೆ ನಾನು ಪ್ರೋತ್ಸಾಹ ಮಾಡಿದ್ದೀನಿ, ನಾನು ಅದಕ್ಕೆ ಬೆಂಬಲಿಸಿದ್ದೀನಿ. ನನ್ನ ಮಗ ಎಡುವುದಾಗ ಅವನನ್ನು ಕಾನೂನು ರೀತಿಯಲ್ಲಿ ತಿದ್ದಿ ಬುದ್ಧಿ ಹೇಳಿ ಅವನಿಗೆ ಬುದ್ಧಿ ಕಲಿಸಿದ್ದೀನಿ. ಒಟ್ಟಿನಲ್ಲಿ ಕಾನೂನು ಮಾತನ್ನ ನಾನು ಶಿರಸಾ ವಹಿಸಿ ಒಪ್ಕೊಂಡಿದ್ದೀನಿ. ಆದರೆ ದುರ್ವಿಧಿ ನೋಡಿ, ರಾಜಕೀಯದಲ್ಲಿ ನಿಯತ್ತಾಗಿದ್ರೆ ಸಿಗೋದು ಬೆಂಬಲ ಅಲ್ಲ, ಬರೀ ಆಪಾದನೆ ಅನ್ನೋದು ಬಹಳ ತಡವಾಗಿ ಅರ್ಥ ಆಯ್ತು ನನಗೆ. ಇವತ್ತು ನೋಡಿ, ನಾನು ಇಷ್ಟು ಪ್ರೀತಿಸೋ ನನ್ನ ಪ್ರಜೆಗಳು ನನ್ನ ಮೇಲೆ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ಅವರುಗಳಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ನಾನು ಯಾರಿಗೋಸ್ಕರ ಸೇವೆ ಮಾಡ್ಬೇಕು ಹೇಳಿ? ಇಷ್ಟು ವಯಸ್ಸಾದರೂ ನಾನು ಪದವಿಯಲ್ಲಿ ಇದ್ದಿದ್ದೇ ಜನಗಳ ಸೇವೆಗೋಸ್ಕರ. ಆದರೆ ನನ್ನ ಜನಕ್ಕೆ ನನ್ನ ಮೇಲೆ ಸಂದೇಹ ಮುನಿಸು ಶುರುವಾಗಿದೆ ಅಂದಮೇಲೆ ನಾನು ಈ ಪದವಿಯಲ್ಲಿರೋದು ಸರಿಯಲ್ಲ. ಅಂದಹಾಗೆ ನನ್ನ ಈ ರಾಜೀನಾಮೆನ ಯಾರೋ ಬಲವಂತಕ್ಕಾಗಿ ಒತ್ತಡಕ್ಕಾಗಿ ಆಗಲಿ ನಾನು ಕೊಡ್ತಾ ಇಲ್ಲ. ನನ್ನ ಸ್ವಇಚ್ಛೆಯಿಂದ ನಾನು ಈ ರಾಜೀನಾಮೆನ ಕೊಡ್ತಾ ಇರೋದು. ಆದರೆ ಇಷ್ಟು ವರ್ಷ ಪ್ರಾಮಾಣಿಕವಾಗಿ ಶ್ರಮಿಸಿದ, ನಿಮಗೋಸ್ಕರ ದುಡ್ದಂತ ಒಬ್ಬ ವ್ಯಕ್ತಿನ ನೀವುಗಳು ಕಳ್ಕೊತಾ ಇದ್ದೀರಾ. ಇಷ್ಟು ವರ್ಷ ನಿಮ್ಗಳ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಸಿರಿಗನ್ನಡಂ ಗೆಲ್ಗೆ. ಜೈ ಕನ್ನಡಾಂಬೆ, ಜೈ ಭಾರತಾಂಬೆ. ವೆಲ್ಕಮ್, ವೆಲ್ಕಮ್ ಮೈ ಸನ್. ಡ್ಯಾಡ್, ಏನಿದೆಲ್ಲ? ಬಾ ಹೇಳ್ತೆ. ಮಾವ, ಯಾಕಿಷ್ಟು ಯೋಚನೆ ಮಾಡ್ತಿದ್ದೀರಾ? ಏನಾಯ್ತು? ನಿನಗೆ ವಿಷಯ ಗೊತ್ತಾಗಿರ್ಬೇಕಲ್ಲ. ಶಕ್ತಿ ರಾಜೀನಾಮೆ ಕೊಟ್ಟಿದ್ದಾನೆ. ಇಷ್ಟು ವರ್ಷ ಪದವಿಗೋಸ್ಕರ ಅದು ಎಷ್ಟು ಕಷ್ಟಪಟ್ಟಿದ್ದಾನೆ. ಅಂಥದ್ರಲ್ಲಿ ಈಗ ದಿಢೀರಂತ ರಾಜೀನಾಮೆ ಕೊಟ್ಟಿದ್ದಾನೆ ಅಂತಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ.
ನನ್ನಿಂದ ಏನಾದರೂ ಹೀಗಾಯ್ತಾ? ಈ ಒಂದು ಕೇಸಿಂದ ಇಂಥ ಅಚಾತುರ್ಯ ಆಯ್ತಾ? ಅವನಿಗೆ ಮುಖ ತೋರ್ಸಕ್ಕೂ ಆಗದೆ ಕೂತಿದ್ದೀನಿ. ಅವ್ರು ರಾಜೀನಾಮೆ ಕೊಟ್ಟಿದ್ದು ನನಗೂ ಆಶ್ಚರ್ಯ ಆಯ್ತು ಮಾವ. ಆದ್ರೆ ಅವರು ನಿಮ್ಮಿಂದ ರಾಜೀನಾಮೆ ಕೊಟ್ಟಿರಲ್ಲ. ಮೋಸ್ಟ್ಲಿ CM ಮತ್ತೆ ಪಾರ್ಟಿ ಮೆಂಬರ್ಸ್ ಪ್ರೆಷರ್ ಹಾಕಿರ್ಬೇಕು. ಅದಲ್ಲದೆ ಈ ಭಾರ್ಗವಿ ಬೇರೆ ಮೇಲಿಂದ ಮೇಲೆ ಮರ್ಯಾದೆ ತೆಗಿತಾನೆ ಇದ್ಲು. ಅದಕ್ಕೆ ಬೇರೆ ದಾರಿ ಇಲ್ಲದೆ ಬೇಸತ್ತು ಹೀಗೆ ಮಾಡಿರ್ಬೋದಲ್ವಾ? ಅಂತ ಚಿಕ್ಕ ಪುಟ್ಟ ಕಾರಣಕ್ಕೆಲ್ಲ ರಾಜೀನಾಮೆ ಕೊಡೋನಲ್ಲ ಶಕ್ತಿ. ಪದವಿಗೋಸ್ಕರ ಇದುವರೆಗೂ ಎಷ್ಟು ಜನರ ಕಾಲು ಹಿಡಿದಿದ್ದಾನೆ, ಎಷ್ಟು ಜನರ ತಲೆ ತೆಗೆದಿದ್ದಾನೆ ಅಂತ ನನಗೆ ಗೊತ್ತು. ಇಲ್ಲೇನೋ ಸಂಚು ನಡೆದಿದೆ. ಯಾರ್ದೋ ಕೈವಾಡದಿಂದ ಈ ನಿರ್ಧಾರ ತಗೊಂಡಿದ್ದಾನೆ ಅನ್ಸುತ್ತೆ. ಯಾಕೆ ಮಾವ, ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಛೆ, ನಿನ್ನ ವಿಷಯ ಇಲ್ಲೆಲ್ಲಿಂದ ಬಂತು? ನಿನ್ನ ಬಗ್ಗೆ ನನಗೆ ಭರವಸೆ ಇದೆ. ಮೇ ಬಿ ನಾನೇ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಇರ್ಲಿ ಮಾವ, ತೊಂದರೆ ಇಲ್ಲ. ಇದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆಯಲ್ಲ, ವಿಕ್ಕಿ ರಿಲೀಸ್ ಆಗಿದ್ದಾನೆ. ಎಸ್, ಅಂತೂ ವಿಕ್ಕಿ ಒಬ್ನಾದ್ರೂ ಹೊರಗಡೆ ಬಂದಲ್ಲ. ನನಗೂ ಸ್ವಲ್ಪ ಸಮಾಧಾನ ಆಯ್ತು. ಹೀಗೆ ಒಂದೊಂದಾಗೆ ಎಲ್ಲ ಸರಿ ಹೋಗುತ್ತೆ ಮಾವ. ಹಾಗೆ ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಅದೇನು ಹೀಗೆ ಕೇಳ್ತೀನಿ, ಹೇಳು. ಮಾವ, ಅದು ನಾನು ಶಕ್ತಿ ಅಂಕಲ್ನ ಮೀಟ್ ಮಾಡಕ್ ಹೋಗಿದ್ದೆ. ಹೌದಾ? ಏನಂದ ಶಕ್ತಿ? ಏನಿಲ್ಲ ಮಾವ, ನಿಮ್ ಬಗ್ಗೆ ಹಾಗೆ ರಿದ್ದು ಬಗ್ಗೆ ಮಾತಾಡ್ದೆ. ಇದಾಗಿದ್ರಲ್ಲಿ ನಿಮ್ದು ಏನು ತಪ್ಪಿಲ್ಲ ಅಂತಾನು ಹೇಳ್ದೆ. ಭಾರ್ಗವಿ ಮಾಡಿರೋ ತಪ್ಪಿಗೆ ನಮ್ಮ ಮಾವನ್ನ ದೂರ ಮಾಡಬೇಡಿ ಅಂತಾನು ಹೇಳ್ದೆ. ಮೊದ್ಲು ನನಗ್ ತುಂಬಾ ಬೈದ್ರು ಮಾವ, ಆದ್ರೆ ಆಮೇಲೆ ಅವರೇ ಸಮಾಧಾನ ಆದ್ರು. ನಿಮ್ಗೋಸ್ಕರ ಅಷ್ಟು ತಡ್ಕೊಳ್ದೆ ಏನ್ ಮಾವ, ಒಟ್ನಲ್ಲಿ ಮುಂಚಿನ ಹಾಗೆ ನೀವು ಖುಷಿಯಾಗಿರ್ಬೇಕು ಅಷ್ಟೆ. ಶಕ್ತಿ ಅಂಕಲ್ಗೂ ನಿಮ್ ಜೊತೆ ಮಾತಾಡ್ಬೇಕು ಅಂತ ಇದೆ. ಅವ್ರ ಕೋಪ ತಣ್ಣಗಾಗೋವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ ಮಾವ. ಈಗಂತೂ ವಿಕ್ ಇನ್ನೂ ರಿಲೀಸ್ ಆಗಿದ್ದಾನೆ. ಸೊ ಋತುನಾ ಅವರು ಮನೆಗೆ ಕರ್ಸ್ಕೋತಾರೆ. ಅವ್ರಿಗಾಗೆ ಕೋಪ ತಣ್ಣದು ವಾಪಸ್ ಬರೋವರೆಗೂ ಕಾಯೋಣ ಮಾವ, ಅವಸರ ಮಾಡೋದು ಬೇಡ. ನಾನು ಮಾಡಬೇಕಾಗಿರೋ ಕೆಲಸನ ನೀನು ಮುಂದೆ ನಿಂತು ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ನನ್ನ ಜೊತೆ ನಿಲ್ದೇ ಇದ್ರು ನೀ ನನ್ನ ಜೊತೆಗಿದೀಯ. ಇದಕ್ಕೆಲ್ಲ ನಾನು ಹೇಗೆ ಥ್ಯಾಂಕ್ಸ್ ಹೇಳಿ, ಏನು ಸಹಾಯ ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅರ್ಜುನ್ ಬಗ್ಗೆ ಅಂತೂ ಮಾತಾಡ್ಲೇಬೇಡಿ ಮಾವ, ಅವನ ಮೇಲೆ ನಂಗೆ ತುಂಬಾ ಬೇಜಾರಾಗಿದೆ. ಯಾಕೆ? ಈಗೇನು ಎಡವಟ್ ಮಾಡ್ದ? ಇಲ್ಲಿ ನೋಡಿ ಮಾವ, ನೀವಿಲ್ಲಿ ಬೇಜಾರ್ ಮಾಡ್ಕೊಂಡು ಕೂತಿದ್ದೀರಾ, ಆದ್ರೆ ಅವರಿಬ್ರು ನಿಮ್ಮ ವೈರಿ ಆ ರವೀಂದ್ರ ಭಟ್ಕಳ್ ಮನೇಲಿದ್ದಾರೆ. ಛೇ, ಅವನನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ಮುಜುಗರ ಆಗತ್ತೆ. ಅವರಿಂದಾಗಿ ನಿಮ್ ಆರೋಗ್ಯನ ಹಾಳು ಮಾಡ್ಕೋಬೇಡಿ ಮಾವ, ಸಮಾಧಾನವಾಗಿರಿ. ಯಾರು ನಿಮ್ ಪರವಾಗಿಲ್ದಿದ್ರು ಏನಂತೆ, ನಾನಿದ್ದೀನಲ್ಲ ಮಾವ. ನನಗೂ ಅಷ್ಟು ಸಾಕು. ನೀನು ಈ ಮನೆ ಬಗ್ಗೆ ತೋರಿಸ್ತಿರೋ ಕಾಳಜಿ, ಜವಾಬ್ದಾರಿ ನಾನು ಯಾವತ್ತೂ ಮರೆಯಲ್ಲ ಬೃಂದ. ಥ್ಯಾಂಕ್ ಯು.